ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಸಿನಿಮಾ ಅನ್ನುವ ಮಾಧ್ಯಮ ಕಡಿಮೆ ಇದ್ದಂಥ ಕಾಲದಲ್ಲಿ ಅಂದರೆ ಬಹಳಷ್ಟು ವರ್ಷಗಳ ಹಿಂದೆ ಜನಗಳು ನಾಟಕವನ್ನು ಹೆಚ್ಚಾಗಿ ನೋಡ್ತಾ ಇದ್ದರು. ಅದರ ಸುಖವನ್ನು ಆನಂದವನ್ನು ಅವರು ಪಡ್ತಾಯಿದ್ರು. ಸ್ನೇಹಿತರೆ, ಕುಮಾರೇಶ್ವರ ನಾಟಕ ಸಂಘ, ಚಂದುಡಿ ಲೀಲಾ ನಾಟಕ ಸಂಘ, ಮಲ್ಲಿಕಾರ್ಜುನ ನಾಟಕ ಸಂಘ, ಹೀಗೆ ನಾಟಕ ಮಂಡಳಿಯಲ್ಲಿ ಬಹಳ ಯಶಸ್ಸನ್ನು ಗಳಿಸಿದಂಥ ನಾಟಕಗಳು ಕೆಲವಾರು. ಅದರಲ್ಲಿ ಮುದುಕನ ಮದುವೆ ಅನ್ನೋ ನಾಟಕ ಬಹಳಷ್ಟು ಹೆಸರನ್ನು ಆ ಒಂದು ಕಂಪನಿಗಳಿಗೆ ತಂದುಕೊಟ್ಟಿತ್ತು. ಅದರ ನಾಯಕ ಶ್ಯಾಮ್ ಹಾಗೂ ನಾಯಕಿ ಮಂದಾಕಿನಿ, ಆ ಎರಡು ಪಾತ್ರಗಳು ಆ ಒಂದು ನಾಟಕದಲ್ಲಿ ಎದ್ದು ನಿಲ್ತುವಂಥ ಪಾತ್ರಗಳು. ಆ ಒಂದು ಪಾತ್ರ ಇತ್ತೀಚೆಗೆ ನಾನು ಹುಣಸೂರಿನಲ್ಲಿ ನೋಡಿದೆ, ಮುದುಕನ ಮದುವೆ ನಾಟಕದಲ್ಲಿ. ಅದು ಮಲ್ಲಿಕಾರ್ಜುನ ನಾಟಕ ಕಂಪನಿ ತುಮಕೂರು, ಇವರು ಬಹಳ ಅದ್ಭುತವಾಗಿ ಅಭಿನಯಿಸಿದರು. ಅದರಲ್ಲಿ ಶ್ಯಾಮನ ಪಾತ್ರದಲ್ಲಿ ಶ್ರೀಯುತ ಗೋಪಿರವರು, ಮಂದಾಕಿನಿ ಪಾತ್ರದಲ್ಲಿ ಒಂದು ಹೆಣ್ಣುಮಗಳು ಬಹಳ ಅದ್ಭುತವಾಗಿ ಅಭಿನಯಿಸಿದರು. ಇದನ್ನು ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಯಾಕೆ ಪ್ರಸ್ತಾಪ ಪಡ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಬಹಳಷ್ಟು ವರ್ಷಗಳ ಹಿಂದೆ ನಾಟಕಗಳನ್ನು ಆಡುವಾಗ ಕಲಾವಿದರು ತಾವೇ ಹಾಡ್ತಾಯಿದ್ರು, ತಾವೇ ಪಾತ್ರದ ಸಂಭಾಷಣೆಯನ್ನು ಹೇಳ್ತಾಯಿದ್ರು. ಆಗ ಆ ಒಂದು ಹಾರ್ಮೋನಿಯನ್ನು ನುಡಿಸಿದಂಥ ವ್ಯಕ್ತಿ ಅವನೇ ನುಡಿಸ್ತಾ ಇದ್ದ. ಈಗೀಗ ನಾಟಕಗಳಲ್ಲಿ ಅವರು ಕ್ಯಾಸೆಟ್ಗಳನ್ನ ಹಾಕ್ಕೊಂಡು ಕುಣಿತಾರೆ. ಅದು ಕೃತಕ ಅನಿಸಿದ್ರು ಸಹ ಹಿಂದೆ ರಂಗಭೂಮಿಯಲ್ಲಿ ಏನು ಹಾಡ್ತಾ ಕುಣಿತಾ ಇದ್ರು, ಅದು ಬಹಳ ಅದ್ಭುತ. ಆ ಒಂದು ಕಲೆ ಈ ಒಂದು ಮುದುಕನ ಮದುವೆ ನಾಟಕದಲ್ಲಿ ನಾನು ನೋಡಿದೆ. ಏನು ಅಲೆಕ್ಷನ್ ಅವರು ಸಂಗೀತವನ್ನು ನುಡಿಸ್ತಾ ಅದ್ಭುತವಾಗಿ ಹಾಡ್ತಾಯಿದ್ರು. ಅದರ ನೈಜ ಚಿತ್ರೀಕರಣವನ್ನು ನಾನು ಮಾಡಿದ್ದೇನೆ. ಈಗ ನಾವು ಮುದುಕನ ಮದುವೆ ನಾಟಕಕ್ಕೆ ಹೋಗೋಣ. ಶ್ಯಾಮ್ ಮಂದಾಕಿನಿಯ ಪಾತ್ರವನ್ನು ನೋಡಿ ಕಣ್ತುಂಬಿಸ್ಕೊಳ್ಳೋಣ. ತಾನು ಮಾಡಿದ ಸಾಲಕ್ಕೋಸ್ಕರ ಹೊಟ್ಟೆ ಹುಟ್ಟಿದ ಮಗಳನ್ನೇ ಮಾಡಿಕೊಳ್ಳಷ್ಟು ಮುಕ್ತಳಾದ್ರೆ ನಮ್ಮ. ದಯಮಾಡಿ ನನ್ನ ತಂದೆಯನ್ನು ನಿಲ್ಲಿಸಬೇಡಿ. ಈ ಮದುವೆಗೆ ಸಂತೋಷದಿಂದ ಒಪ್ಪಿಕೊಂಡವಳೇ ನಾನು. ನೀನು ಸಂತೋಷದಿಂದ ಒಪ್ಪಿದೀಯಾ? ನೋಡು, ಯಾವ ಹಣಕ್ಕೋಸ್ಕರ ನಿನ್ನ ನಾವು ಮುಟ್ಟು ಕೊಟ್ಟು ಮದುವೆ ಮಾಡಬೇಕು, ಆ ಹಣನ ನಾನು ತಂದು ಕೊಡ್ತೀನಿ. ಹಾಗಾದ್ರೂ ನಿನ್ನ ಮನಸ್ಸು ಬದಲಿಸಿ ನನ್ನ ಮದುವೆ ಆಗ್ತೀಯ. ಮತ್ತೆ ಅವರಿಗೆ ಕೊಟ್ಟ ಮಾತು? ಅವರು ಕೊಟ್ಟ ಮಾತಿದೇನೇನು ಹಳೆ ಕಾಲ ಅಲ್ಲ, ಇದು ಕಲಿಯುಗ. ಗೊತ್ತಾಯ್ತಾ? ನೋಡು, ಮೊದಲು ಹಣನ ವಾಪಸ್ ಮಾಡೋಣ, ಆಮೇಲೆ ನೋಡೋಣ ಮುಂದಿನ ಕೆಲಸ. ಸರಿ ಮಾವ, ನಿಮ್ಮ ಸಂತೋಷನೇ ನನ್ನ ಸಂತೋಷ. ಹೌದಲ್ಲ ಮಾವ? ಅವತ್ತು ಮಂದಾಕಿನ ಹತ್ರ ಹುಚ್ಚುಚ್ಚಾಗಿ ಹಾಡ್ಕೊಂಡು ಡ್ಯಾನ್ಸ್ ಮಾಡಿದ್ರಲ್ಲ, ಆ ತರ ಇನ್ನೊಂದ್ಸರಿ ಅಯ್ಯ, ಅದು ಅವ್ರ ಮುಂದೆ ಹುಚ್ಚುಚ್ಚಾಗಿ ಆಡಿದ ಡ್ಯಾನ್ಸ್. ಈಗ ನೀನು ಬಹಳ ಚೆನ್ನಾಗಿ ಹಾಡ್ತೀಯ ಅಂತೆ. ಬೇಡ, ನಾವಿಬ್ರು ಸೇರಿ ಏನು ನೀನು ಇಂಥ ಈಗ ಕೆಲಸ ಮಾಡು. ಈಗ ಅತ್ತೆ ಬಂದು ಕೇಳಿದ್ರೆ ಏನು ಕೇಳ್ತೀಯ ನೀನು? ಮಾವ ಊರಿಗೆ ಹೋದ್ರು, ಹಣ ತರ್ತಾರಂತೆ, ಅಪ್ಪನ ಸಾಲ ಎಲ್ಲ ತೀರಿಸ್ತಾರಂತೆ, ಅವರು ನನ್ನ ಮದ್ವೆ ಆಗ್ತಾರಂತೆ, ಅವ್ರು ಹಾಡಿದ್ರು, ನಾನು ಡ್ಯಾನ್ಸ್ ಮಾಡಿದೆ ಅಷ್ಟೇ. ಅವಾಗ ನಿನಗೆ ನಾಳೆ ಎಲ್ಲ ಮದುವೆ ಮಾಡೋದು, ಈಗಲೇ ಮುಟ್ಲೋಪ್ಪನ ತಂದು ನೀನು ಮದುವೆ ಮಾಡ್ಬೇಕು. ಏನಿಲ್ಲ ಮಾವ ಹಿಂಗ್ ಅಂದ್ರು, ಹಿಂಗ್ ಮಾಡಿ ಈಗ ಬಂದು ಈಗ ಈಗ ಬಂದು ಈಗ ಬ್ಯಾಗ್ ತಗೊಂಡು ಈಗ ಹೊರಟು ಹಾಗಲ್ಲ. ಯಾವ ಹಣ ಬರ್ಲಾ? ಪ್ಯಾಕೇಜ್ ಅಲ್ಲೇ ಇದೆ, ಬರ್ಲಾ? ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.